ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ದಿನ ನಾವು 10ನೇ ತರಗತಿ ವ್ಯವಹಾರ ಅಧ್ಯಯನದ ವಿಭಾಗದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಅಧ್ಯಾಯ ಬ್ಯಾಂಕು ವ್ಯವಹಾರಗಳು. ಈ ಅಧ್ಯಾಯದ ಬಗ್ಗೆ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಸೊ ಈ ಅಧ್ಯಾಯದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ತಿಳ್ಕೊಳ್ಬೇಕು, ಮತ್ತೆ ಬ್ಯಾಂಕು ಅಂದ್ರೆ ಏನು, ಸೊ ಮತ್ತೆ ಬ್ಯಾಂಕಿನ ವ್ಯವಹಾರಗಳನ್ನ ಯಾವ ರೀತಿ ನಡೆಸಬೇಕು, ಈ ಎಲ್ಲ ಮಾಹಿತಿಯನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನಮಗೆ ಈ ಬ್ಯಾಂಕ್ ಅನ್ನೋ ಪದ ಪರಿಚಯ ಆಗಿದ್ದು ಇತ್ತೀಚೆಗಾದರೂ ಕೂಡ ಇದರ ವ್ಯವಹಾರ ಪ್ರಾರಂಭ ಆಗಿದ್ದು ಸುಮಾರು 200 ವರ್ಷಗಳ ಹಿಂದೆ. ಆದರೆ ಈ ಬ್ಯಾಂಕಿನ ಸ್ವರೂಪ ಏನಾಯಿತು, ಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಬಂತು. ಒಟ್ಟಾರೆ ಬ್ಯಾಂಕ್ ಅಂದ ತಕ್ಷಣ ನಮಗೆ ತಲೆ ಕೊಡೋದೇನು, ಹಣದಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ. ಸೊ ಈ ಹಣಕಾಸಿನ ಒಂದು ಸಂಸ್ಥೆ ಬ್ಯಾಂಕ್. ಇಲ್ಲೇನಾಗುತ್ತೆ, ಗ್ರಾಹಕರು ತಮ್ಮಲ್ಲಿರ್ತಕ್ಕಂತಹ ಹಣದ ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕ್ಗಳಲ್ಲಿ ತಮ್ಮ ಹಣವನ್ನ ಠೇವಣಿ ಇಡೋದ್ರ ಮೂಲಕ ತಮಗೆ ಬೇಕಾದಂತಹ ಸಂದರ್ಭದಲ್ಲಿ ಅವುಗಳನ್ನ ಹಿಂದಕ್ಕೆ ಪಡೆತಕ್ಕಂತಹ ಒಂದು ವ್ಯವಸ್ಥೆ ಈ ಬ್ಯಾಂಕಿನಿಂದ ಮಾಡಬಹುದಾಗಿದೆ. ಈ ಬ್ಯಾಂಕ್ಗಳು ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಹಣವನ್ನ ಬ್ಯಾಂಕ್ನಲ್ಲಿ ಭದ್ರತೆಯ ರೂಪದಲ್ಲಿ ನಾವು ಒಂದು ಕಡೆ ನಾವು ನಮ್ಮಲ್ಲಿರುವಂತಹ ಹಣವನ್ನು ಬ್ಯಾಂಕ್ನಲ್ಲಿ ಇಡಬಹುದು. ಹಾಗೆ ನಮಗೆ ಅವಶ್ಯಕವಾದಂತಹ ಸಂದರ್ಭದಲ್ಲಿ ಸಾಲದ ರೂಪದಲ್ಲಿ ಬ್ಯಾಂಕಿನಿಂದ ನಾವು ಹಣವನ್ನು ಕೂಡ ಪಡಿಬಹುದು. ಸೊ ಇದರ ಮೂಲಕ ಸಾಲವನ್ನು ಪಡೆದಂತಹ ವ್ಯಕ್ತಿ ತಾನು ಕಟ್ಟುವಂತಹ ಬಡ್ಡಿ ಬ್ಯಾಂಕು ವಸೂಲಿ ಮಾಡುತ್ತೆ. ಇದು ವಿವಿಧ ದೇಶಗಳ ವಿವಿಧ ಹಣವನ್ನ ಎಕ್ಸ್ಚೇಂಜ್ ವಿನಿಮಯ ಮಾಡತಕ್ಕಂತಹ ಕಾರ್ಯವಿಧಾನವನ್ನು ಮಾಡ್ತಾ ಬಂದಿದೆ. ಯಾವುದೇ ದೇಶದ ಅಭಿವೃದ್ಧಿ ಆ ದೇಶದ ಮುಖ್ಯ ಹಣಕಾಸು ಸಂಸ್ಥೆಯಾಗಿರ್ತಕ್ಕಂತಹ ಒಂದು ಬ್ಯಾಂಕಿಂಗ್ ಸಂಸ್ಥೆಯ ಮೇಲೆ ಅವಲಂಬಿತ ಆಗಿರೋದು ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬ್ಯಾಂಕುಗಳು ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗಗಳಾಗಿರ್ತಕ್ಕಂತಹ ವ್ಯವಸಾಯ, ವ್ಯಾಪಾರ, ಕೈಗಾರಿಕೆ ಇನ್ನು ಮುಂತಾದವುಗಳಿಗೆ ಅಗತ್ಯ ಬಿದ್ದಾಗ ಹಣವನ್ನ ಸಾಲದ ರೂಪದಲ್ಲಿ ಕೊಡ್ತಾ ಹೋಗ್ತವೆ. ಬರೀ ಇಷ್ಟಕ್ಕೆ ಸರ್ಕಾರ ನಡೆಸಲಿಕ್ಕೂ ಕೂಡ ಸಾಲವನ್ನ ಅನೇಕ ಬಾರಿ ಸರ್ಕಾರಗಳು ಕೂಡ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆತಕ್ಕಂತಹ ಒಂದು ಪರಿಸ್ಥಿತಿ ಇದೆ. ಇದರಿಂದ ಏನಾಗುತ್ತೆ, ಆರ್ಥಿಕವಾಗಿ ಪ್ರಗತಿಯನ್ನ ತ್ವರಿತಗತಿಯಲ್ಲಿ ಸಾಧಿಸಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ನಮಗೆ ಈ ಹಣಕಾಸು, ಈ ವ್ಯವಹಾರ ಇವುಗಳನ್ನು ನಾವು ಈ ಬ್ಯಾಂಕ್ಗಳ ಮೂಲಕ ನಾವು ನಡೆಸ್ತೇವೆ. ಹಾಗಾದ್ರೆ ಈ ಬ್ಯಾಂಕ್ ಅಂದ್ರೆ ಏನು, ಈ ಬ್ಯಾಂಕ್ ಅನ್ನೋ ಪದ ಎಲ್ಲಿಂದ ಬಂತು, ಯಾವ ಭಾಷೆಯಿಂದ ಬಂತು? ಇದು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಅಥವಾ ಫ್ರೆಂಚಿನ ಭಾಷೆಯ ಬ್ಯಾಂಕ್ ಅನ್ನುವ ಶಬ್ದಗಳಿಂದ ಬಂದಿರುವಂಥದ್ದೇ ಬ್ಯಾಂಕ್ ಅನ್ನೋ ಒಂದು ನಾವು ಬಳಸ್ತಕ್ಕಂತಹ ಶಬ್ದ. ಹಾಗಾದ್ರೆ ಇವುಗಳ ಅರ್ಥ ಏನು? ಬ್ಯಾಂಕ್ ಅಂದ್ರೆ ಬೆಂಚು ಅಂತ ಅರ್ಥ, ಅಥವಾ ಹಣವನ್ನ ವಿನಿಮಯ ಮಾಡಿಕೊಳ್ಳುವ ಒಂದು ಟೇಬಲ್ಲು ಅನ್ನುವ ಅರ್ಥದಲ್ಲಿ ನಾವು ಬ್ಯಾಂಕ್ ಅನ್ನೋ ಪದವನ್ನು ನಾವು ಇವತ್ತು ಬಳಸ್ತಾ ಇದ್ದೇವೆ. ಬ್ಯಾಂಕಿಂಗ್ ಕಂಪನಿಯು ಹಣಕಾಸಿನ ವ್ಯವಹಾರ ಅಂದ್ರೆ ಈ ಹಣವನ್ನ ತಮ್ಮಲ್ಲಿ ಇಡೀ ಗಂಟಾಗಿ ಇಟ್ಟುಕೊಂಡದ್ದನ್ನ ಸಾಲ ಕೊಡುವಂತಹ ಒಂದು ಸಂಸ್ಥೆ ಅಂತ ಹೇಳಿ ನಾವು ಕೂಡ ವ್ಯಾಖ್ಯಾನಿಸ್ತೇವೆ. ಸೊ ಬ್ಯಾಂಕು ಈ ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನ ಸ್ವೀಕರಿಸಿ ಆ ಠೇವಣಿಗಳಿಗೆ ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗೆ ಅದು ಕೊಡುತ್ತೆ. ಉದಾಹರಣೆಗೆ ನನ್ನ ಹತ್ರ ಸಾಕಷ್ಟು ಹಣ ಇದೆ, ಸೊ ನಾನು ಮನೆಯಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಇಟ್ಕೊಂಡ್ರೆ
ಆ ದುಡ್ಡು ಡಬಲ್ ಆಗಲ್ಲ, ಅಥವಾ ಆ ಇರೋ ದುಡ್ಡಿಗೆ ಯಾವುದೇ ಬಡ್ಡಿ ಕೂಡ ಸಿಗೋದಿಲ್ಲ. ಅದಕ್ಕೆ ಸೂಕ್ತ ಭದ್ರತೆನೂ ಕೂಡ ಸಿಗೋದಿಲ್ಲ. ಯಾವತ್ತು ನಮ್ಮ ತಲೆ ಮೇಲೆ ಎತ್ತಾಕಿ ನಮ್ಮಲ್ಲಿರುವಂತಹ ಹಣವನ್ನು ತೆಗೆದುಕೊಂಡು ಹೋಗ್ತಾರೆ ಗೊತ್ತೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನಮ್ಮಲ್ಲಿರುವಂತಹ ಹಣ ಜಾಸ್ತಿನೂ ಆಗಬೇಕು, ಅದಕ್ಕೆ ಭದ್ರತೆನೂ ಸಿಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಬ್ಯಾಂಕಿನಲ್ಲಿ ನಾವು ಠೇವಣಿಯಾಗಿ ಇಡ್ತೇವೆ. ಸೊ ಬ್ಯಾಂಕಿಗೆ ಅದು ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ? ಹಾಗಾದ್ರೆ ಬ್ಯಾಂಕು ಆ ಠೇವಣಿಯನ್ನ ಸ್ವೀಕರಿಸಿ ಅದಕ್ಕೆ ನಿಗದಿತವಾದಂತಹ ಬಡ್ಡಿಯನ್ನ ಹಾಕಿ ಯಾರು ಹಣವನ್ನು ಠೇವಣಿಯಾಗಿಟ್ಟಿರ್ತಾರೋ ಆ ಒಬ್ಬ ಗ್ರಾಹಕರಿಗೆ ಆ ದುಡ್ಡನ್ನ ಕೊಡುತ್ತೆ, ಆ ಲಾಭಾಂಶ. ಸೊ ಅದು ಈ ಠೇವಣಿಯನ್ನು ಏನ್ ಮಾಡುತ್ತೆ ಬ್ಯಾಂಕು? ಈ ಠೇವಣಿಯನ್ನ ಯಾರಿಗೆ ಸಾಲದ ಅವಶ್ಯಕತೆ ಇದೆಯೋ ಸೊ ಅವನಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಬಡ್ಡಿಯನ್ನ ಹಾಕೋದ್ರ ಮೂಲಕ, ಅವನಿಗೆ ಬಡ್ಡಿಯನ್ನು ವಸೂಲಿ ಮಾಡೋದ್ರ ಮೂಲಕ ಆ ಸಾಲಗಾರನಿಗೆ ಸಾಲವನ್ನು ನೀಡತಕ್ಕಂಥ ಕೆಲಸವನ್ನ ಈ ಬ್ಯಾಂಕ್ ಮಾಡುತ್ತೆ. ಬ್ಯಾಂಕಿನಲ್ಲಿನ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ವ್ಯವಹಾರವನ್ನು ನಾವೇನಂತೀವಿ, ಒಂದು ರೀತಿ ಬ್ಯಾಂಕಿಂಗ್ ಅಂತ ಹೇಳಿ ಕರಿತೀವಿ. ಈ ಬ್ಯಾಂಕ್ಗಳು ಸಾರ್ವಜನಿಕರ ಠೇವಣಿಗಳನ್ನ ಅವರಿಗೆ ಬೇಕು ಅನ್ನಿಸ್ತಾರೆ ತಮ್ಮಲ್ಲಿರ್ತಕ್ಕಂಥ ಚೆಕ್ ಅಥವಾ ಡ್ರಾಫ್ಟ್ ಡಿಡಿಗಳ ಮೂಲಕ ಮತ್ತೆ ಅವರು ಮರುಪಾವತಿಯನ್ನು ಮಾಡಿಕೊಳ್ಳಬಹುದು. ಈಗ ನನಗೆ ದುಡ್ಡಿದೆ, ನನಗೆ ಈಗ ಅದರ ಅವಶ್ಯಕತೆ ಇಲ್ಲ, ಸೊ ನನ್ನ ಮನೆಯಲ್ಲಿ ಇಟ್ಕೊಳಕ್ಕಾಗೋದಿಲ್ಲ, ಸೊ ನಾನೇನ್ ಮಾಡ್ತೀನಿ, ಬ್ಯಾಂಕಲ್ಲಿ ಠೇವಣಿಯಾಗಿ ಇಡ್ತೀನಿ. ಸೊ ನಾನೇನ್ ಮಾಡ್ತೀನಿ, 2 ವರ್ಷದವರೆಗೆ ಠೇವಣಿಯಾಗಿ ಇಡ್ತೀನಿ, 2 ವರ್ಷದವರೆಗೆ ನನಗೆ ಆ ದುಡ್ಡು ಬೇಡ ಅಂತ ಹೇಳಿ. ಆದ್ರೆ ಈ 2 ವರ್ಷದ ಮಧ್ಯದಲ್ಲಿ ಯಾವುದೋ ಒಂದು ದುಸ್ಥಿತಿ ಬಂದು, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಹಣದ ಅವಶ್ಯಕತೆ ಬಂದ್ಬಿಡುತ್ತೆ. ಸೊ ಅವಾಗ ಏನ್ ಮಾಡಬೇಕು? ನಾನು ಇಟ್ಟಿರೋ ದುಡ್ಡು 2 ವರ್ಷದವರೆಗೆ ಬರೋದಿಲ್ವಾ? ಹಾಗಾದ್ರೆ ಇಲ್ಲ, ಬರುತ್ತೆ. ಅದಕ್ಕೋಸ್ಕರ ನಮಗೆ ಯಾವಾಗ ಬೇಕಾದರೂ ಕೂಡ ಆ ಠೇವಣಿಯನ್ನು ವಾಪಸ್ ಪಡಿತಕ್ಕಂಥ ಅವಕಾಶ ನಮ್ಮಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು, ಆ ಠೇವಣಿಯನ್ನ ನಾವು ಇಟ್ಟು ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹೌದಾ? ಸೊ ಇದು ಬ್ಯಾಂಕ್ ವ್ಯವಹಾರ ಅಂತ ಹೇಳ್ತೀವಿ. ಸೊ ಈ ಬ್ಯಾಂಕಿನ ಗುಣಲಕ್ಷಣಗಳೇನು? ಹಣದ ವಹಿವಾಟನ್ನು ಮಾಡೋದು, ಜೊತೆಗೆ ಈ ವ್ಯಕ್ತಿ, ಇದೊಂದು ಬ್ಯಾಂಕ್ ಅಂದ ತಕ್ಷಣ ಒಬ್ಬ ವ್ಯಕ್ತಿ ಕೂಡ ಬ್ಯಾಂಕ್ ಅನ್ನ ನಿರ್ವಹಿಸಬಹುದು, ಅಥವಾ ಒಂದು ಸಂಸ್ಥೆ ಬ್ಯಾಂಕ್ ಆಗಿ ನಿರ್ವಹಿಸಬಹುದು, ಒಂದು ಕಂಪನಿ ಬ್ಯಾಂಕಿನ ರೀತಿಯಲ್ಲಿ ನಿರ್ವಹಿಸಬಹುದು. ಸೊ ಇನ್ನೊಂದು ಇದರ ಮತ್ತೊಂದು ಲಕ್ಷಣ ಏನು ಅಂತ ಹೇಳಿದ್ರೆ, ಠೇವಣಿಗಳನ್ನು ಅಂಗೀಕರಿಸುತ್ತೆ, ಮತ್ತೊಂದು ಸಾಲವನ್ನು ಕೂಡ ಕೊಡುತ್ತೆ. ಪಾವತಿಯನ್ನು ಮಾಡುತ್ತೆ ಮತ್ತು ಅದನ್ನು ಹಿಂದಕ್ಕೂ ಕೂಡ ಪಡೆಯುತ್ತೆ. ಈ ಏಜೆಂಟು ಅಥವಾ ಏಜೆಂಟ್ ನಿಯೋಜನೆ ಮತ್ತು ಈ ಉಪಯುಕ್ತ ಸೇವೆಗಳು ಕೂಡ ನಾವು ಬ್ಯಾಂಕಿನಲ್ಲಿ ಬರುತ್ತೆ. ಲಾಭ ಮತ್ತು ಸೇವಾ ಭಾವನೆ ಈ ಬ್ಯಾಂಕಿನಲ್ಲಿ ಇರುತ್ತೆ. ಲಾಭನೂ ಇರುತ್ತೆ. ಲಾಭ ಯಾವ ರೀತಿ, ಯಾರು ಡೆಪಾಸಿಟ್ ಅನ್ನು ಇಟ್ಟಿರ್ತಾರೋ ಸೊ ಅವರಿಗೆ ಸೇವೆಯನ್ನು ಕೊಡುತ್ತೆ. ಯಾರು ಸಾಲವನ್ನು ತಗೊಳ್ತಾರೋ ಅವರಿಗೆ ಸೇವಾ ಮನೋಭಾವನೆ ಕೂಡ ಇದೆ. ಅಂದ್ರೆ ಹೆಚ್ಚಿನ ಬಡ್ಡಿ ದರವನ್ನ ನಿರೀಕ್ಷೆ ಮಾಡ್ತಾರೆ. ಸಾಮಾನ್ಯ ಬಡ್ಡಿ ದರದಲ್ಲಿ ಜನಗಳಿಗೆ ಬೇಕಾದಂತಹ ಸಂದರ್ಭದಲ್ಲಿ ಸಾಲವನ್ನು ಕೊಡೋದ್ರ ಮೂಲಕ ಅವರ ಸಮಸ್ಯೆಗಳಿಗೆ ನೆರವಾಗುವಂತಹ ಸೇವಾ ಭಾವನೆಯನ್ನು ಕೂಡ ಈ ಬ್ಯಾಂಕ್ಗಳು ಹೊಂದಿವೆ. ಇನ್ನು ನಿರಂತರವಾಗಿ ಇದು ವಿಸ್ತರಿಸ್ತಾ ಹೋಗ್ತಕ್ಕಂತಹ ಅನೇಕ ಕಾರ್ಯಗಳಿವೆ. ಅಂದ್ರೆ ಬ್ಯಾಂಕ್ ವ್ಯವಹಾರ ಇಷ್ಟಕ್ಕೆ ಸೀಮಿತ ಆಗದೇನೆ ಮುಂದೆ ಕಾಲಕಾಲಕ್ಕೆ ಅದರ ವ್ಯವಹಾರದ ಒಂದು ಪರಿಮಾಣವನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾ ಇದೆ. ಅದರ ವ್ಯಾಪ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಿದೆ. ಬ್ಯಾಂಕ್ ಸಂಬಂಧ ಕಲ್ಪಿಸುವಂತಹ ಒಂದು ಕೊಂಡಿಯಾಗಿ ಇದು ಗ್ರಾಹಕ ಮತ್ತು ಬ್ಯಾಂಕ್ ಇವೆರಡರ ಮಧ್ಯೆ ಒಂದು ಸಂಬಂಧವನ್ನು ಕಲ್ಪಿಸತಕ್ಕಂತಹ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಇದರ ಗುಣಲಕ್ಷಣ ಬ್ಯಾಂಕಿಂಗ್ ವ್ಯವಹಾರ. ಮತ್ತೆ ಕೊನೆಯದಾಗಿ ಇದಕ್ಕೆ ಪ್ರತಿಯೊಂದು ಬ್ಯಾಂಕ್ ಕೂಡ ಅದರದ್ದೇ ಆದಂತಹ ಐಡೆಂಟಿಫಿಕೇಶನ್ ಇರುತ್ತೆ, ಗುರುತಿರುತ್ತೆ. ಹೌದಾ? ಸೊ ಹೆಸರಿನ ಗುರುತನ್ನು ಹೊಂದಿರತಕ್ಕಂಥದ್ದು ಕೂಡ ಈ ಬ್ಯಾಂಕಿನ ಗುಣಲಕ್ಷಣಗಳಲ್ಲಿ ಒಂದು. ಮೊದಲನೇದಾಗಿ ಹಣದ ವಹಿವಾಟು, ಇದು ಪ್ರಮುಖವಾದಂತಹ ಗುಣಲಕ್ಷಣ. ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳು. ಇದೇನ್ ಮಾಡುತ್ತೆ? ಸಾರ್ವಜನಿಕರ ಹಣಗಳನ್ನ ವಹಿವಾಟು ಮಾಡುತ್ತೆ. ಹಾಗೇನೇ ವ್ಯಕ್ತಿ ಅಥವಾ ಸಂಸ್ಥೆ, ಕಂಪನಿ ನಾಗಲೇ ಹೇಳಿದಾಗೆ ಯಾರಾದರೂ ಕೂಡ ಈ ಬ್ಯಾಂಕ್ ಅನ್ನ ನಿರ್ವಹಿಸಬಹುದು. ಠೇವಣಿಗಳನ್ನ ಅಂಗೀಕರಿಸುತ್ತೆ ಸಾರ್ವಜನಿಕರಿಂದ. ಈ ಠೇವಣಿಗಳಿಗೆ ಠೇವಣಿದಾರರು ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಅವರಿಗೆ ಯಾವಾಗ ಬೇಕಾದ್ರೂ ಕೂಡ ಅವಕ್ಕೆ
ವಾಪಸ್ಸನ್ನು ಬಡ್ಡಿ ಸಮೇತ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹೌದಾ? ಸೊ ಇನ್ನು ಏಜೆಂಟ್ ಮತ್ತು ಏಜೆಂಟ್ ನಿಯೋಜನೆ ಉಪಯುಕ್ತ ಸೇವೆಗಳು ಅಂತ ಹೇಳಿದ್ರೆ ಬ್ಯಾಂಕು ತನ್ನ ಗ್ರಾಹಕರಿಗೆ ಒಂದು ರೀತಿ ಏಜೆಂಟ್ನಂತೆ ಕೆಲಸ ಮಾಡ್ತಾರೆ. ಹೌದಾ? ಸೊ ಇದು ಕೂಡ ಬ್ಯಾಂಕಿನ ಪ್ರಮುಖವಾದಂತಹ ಗುಣಲಕ್ಷಣ. ಸೊ ಈ ಒಂದು ಬ್ಯಾಂಕುಗಳು ಮುಖ್ಯ ಒಂದು ಚಟುವಟಿಕೆ ಅಂತ ಹೇಳಿದ್ರೆ ಹಣಕಾಸಿನಿಂದ ಕೂಡಿದಂತಹ ವ್ಯವಹಾರ. ಇದು ಯಾವುದೇ ವ್ಯವಹಾರಗಳಿಗೆ ಅಧೀನ ಆಗಿರುವುದು. ಇದಕ್ಕೆ ಪ್ರತಿಯೊಂದು ಬ್ಯಾಂಕು ಕೂಡ ತನ್ನದೇ ಆದಂತಹ ಒಂದು ಹೆಸರನ್ನ ಗುರುತಾಗಿ ಇಟ್ಕೊಂಡ್ರೆ, ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಪ್ರಗತಿ ಗ್ರಾಮೀಣ ಬ್ಯಾಂಕು, ಈ ರೀತಿ ಅದರದ್ದೇ ಆದಂತಹ ಗುರುತು ಇರುತ್ತೆ. ಕಾರ್ಪೊರೇಷನ್ ಬ್ಯಾಂಕ್ ಇದೇ ರೀತಿ. ಇದರಿಂದಾಗಿ ಗ್ರಾಹಕರು ಯಾವ ಬ್ಯಾಂಕಿನ ಜೊತೆಯಲ್ಲಿ ವ್ಯವಹಾರ ಇಟ್ಕೊಂಡಿರ್ಬೋದು ಅನ್ನೋದನ್ನ ತಿಳಿಲಿಕ್ಕೆ ಇದು ತುಂಬಾ ಸುಲಭ. ಇನ್ನು ಬ್ಯಾಂಕಿನ ಕಾರ್ಯಗಳೇನು ಮೊದಲೇ ಚರ್ಚೆ ಮಾಡಿದಾಗ, ಮೊದಲನೇದಾಗಿ ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನು ಅಂಗೀಕರಿಸತಕ್ಕಂಥದ್ದು ನಂಬರ್ 1. ನಂಬರ್ 2, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೂ ಕೂಡ ಸಾಲವನ್ನು ಕೊಡುವಂಥದ್ದು ಕೂಡ ಈ ಬ್ಯಾಂಕಿನ ಪ್ರಮುಖವಾದಂತಹ ಕಾರ್ಯ. ಮತ್ತೆ ಹಣವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುತ್ತೆ. ಹೌದಾ? ಸೊ ಇನ್ನ ಬ್ಯಾಂಕಿನಲ್ಲಿ ಈ ಚೆಕ್ಗಳು, ಹುಂಡಿಗಳ ಮೇಲೆ ಹಣ ವಸೂಲು ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೆ. ಹಾಗೆ ಹುಂಡಿಗಳನ್ನ ಸೋಡಿ ಮಾಡುತ್ತೆ. ಭದ್ರತಾ ಕಪಾಟಗಳನ್ನ ಬಾಡಿಗೆಗೆ ಕೊಡುತ್ತೆ. ಭದ್ರತಾ ಕಪಾಟಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬೆಲೆ ಬಾಳುವಂತಹ ಕೆಲವು ವಸ್ತುಗಳಿರುತ್ತೆ, ಬಂಗಾರ ಇರುತ್ತೆ, ಮನೆಯಲ್ಲಿ ಇಟ್ಕೊಡಕ್ಕಾಗಲ್ಲ, ಕಳ್ಳರ ಕಾಟ. ಸೊ ಅದಕ್ಕೆ ಸುರಕ್ಷಿತವಾಗಿ ಭದ್ರತೆಯನ್ನು ನಾವು ಇಡಬೇಕು ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಕಪಾಟ ಇರುತ್ತೆ. ಅದಕ್ಕೆ ಸಪರೇಟ್ ಆದಂತಹ ಲಾಕರ್ ಸಿಸ್ಟಮ್ ಇರುತ್ತೆ. ಆ ಲಾಕರ್ ಸಿಸ್ಟಮ್ ಉಪಯೋಗಿಸ್ಕೊಂಡು ನಾವು ಏನ್ ಮಾಡ್ಬೋದು, ನಮ್ಮಲ್ಲಿರ್ತಕ್ಕಂಥ ಬೆಲೆ ಬಾಳುವಂಥ ವಸ್ತುಗಳನ್ನ ಆ ಬ್ಯಾಂಕಿನ ಕಪಾಟಿನಲ್ಲಿ ಕೂಡ ಇಡ್ತಕ್ಕಂಥ ಒಂದು ಅವಕಾಶವನ್ನ ಬ್ಯಾಂಕಿನ ವ್ಯವಹಾರಗಳು ಕೂಡ ಒಳಗೊಂಡಿದೆ. ಬ್ಯಾಂಕ್ ವ್ಯವಹಾರ ತನ್ನ ವ್ಯವಹಾರವನ್ನು ಒಳಗೊಂಡಿದೆ. ಇನ್ನು ವಿದೇಶಿ ವಿನಿಮಯದ ವ್ಯವಹಾರಗಳನ್ನ ಕೂಡ ನಿರ್ವಹಿಸುತ್ತೆ. ಅಂದ್ರೆ ಉದಾಹರಣೆಗೆ ನಾನು ಇವತ್ತು ಅಮೆರಿಕಕ್ಕೆ ಹೋಗ್ಬೇಕು. ಸೊ ನನ್ನ ಹತ್ರ ಇರುವಂತ ದುಡ್ಡನ್ನ ತಗೊಂಡು ನಾನು ಅಮೆರಿಕಕ್ಕೆ ಹೋಗೋದಿಕ್ಕಾಗೋದಿಲ್ಲ. ಹೌದಾ? ಸೊ ಯಾಕೆಂದ್ರೆ ಅದು ಇಂಡಿಯನ್ ರೂಪೀಸ್. ಸೊ ಅಲ್ಲಿ ಬೇಕಾಗಿರೋದು ಡಾಲರ್. ಸೊ ಅದಕ್ಕೆ ಬ್ಯಾಂಕ್ನಲ್ಲಿ ಹೋಗಿ ನಮಗೆ ನಮ್ಮ ಹಣವನ್ನು ಕೊಟ್ಟು ಅದಕ್ಕೆ ಬೆಲೆ ಬಾಳ್ತಕ್ಕಂಥ, ಅದಕ್ಕೆ ಸಮನಾದ ಎಷ್ಟು ಕೊಡಬೇಕು ಅಂತೇಳಿ ಇರುತ್ತೋ ಅಷ್ಟು ದುಡ್ಡನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ಡಾಲರ್ ಅನ್ನ ಪಡೆದು ರೂಪಾಯಿಯನ್ನು ಕೊಟ್ಟು ಸೊ ನಾವು ವಿದೇಶದಲ್ಲಿ ವ್ಯವಹಾರವನ್ನು ಮಾಡಬಹುದು. ಹೌದಾ? ಸೊ ಈ ವ್ಯಾಪಾರ ವಹಿವಾಟುಗಳು ಕೂಡ ವಿದೇಶದ ವ್ಯವಹಾರಗಳಲ್ಲಿ ಕೂಡ ಇದು ಬ್ಯಾಂಕ್ ಸಹಾಯಕ ಆಗುತ್ತೆ. ಇನ್ನು ಬೆಲೆ ಬಾಳುವಂತಹ ವಸ್ತುಗಳನ್ನ ತಮ್ಮ ಸುಪರ್ದಿಯಲ್ಲಿ ಭದ್ರತೆಯಾಗಿ ಇಟ್ಟುಕೊಳ್ಳಲಿಕ್ಕೆ ಸಹಾಯಕ ಆಗುತ್ತೆ. ಈವನ್ ನಮ್ಮ ಆಸ್ತಿಯ ಪತ್ರಗಳಾಗಿರ್ಬೋದು. ಸೊ ಅದನ್ನು ಕೂಡ ನಾವು ಬ್ಯಾಂಕ್ನಲ್ಲಿ ಭದ್ರತೆಯಿಂದ ಇಡಬಹುದು. ಸಾಲ ಪತ್ರಗಳನ್ನ, ಜವಾಬ್ದಾರಿ ಪತ್ರಗಳನ್ನ ಕೂಡ ನಾವು ಕೊಡ್ತಕ್ಕಂಥ ಕೆಲಸವನ್ನ ಈ ಬ್ಯಾಂಕು ಮಾಡುತ್ತೆ. ಇನ್ನ ಸರ್ಕಾರದ ಅಂದ್ರೆ ಒಂದು ರೀತಿ ಕೇಂದ್ರ ಮತ್ತು ರಾಜ್ಯದ ಹಣಕಾಸಿನ ವ್ಯವಹಾರಗಳನ್ನ ಈ ಬ್ಯಾಂಕ್ಗಳು ನಿರ್ವಹಿಸುತ್ತೆ. ಹೌದಾ? ಸೊ ಇನ್ನ ಈ ಬ್ಯಾಂಕರನಿಗೂ ಮತ್ತು ಗ್ರಾಹಕರಿಗೂ ಇರುವಂತಹ ಸಂಬಂಧಗಳೇನಾಗಾರೆ, ಬ್ಯಾಂಕರನಿಗೂ ಮತ್ತು ಗ್ರಾಹಕನಿಗೂ ಎರಡು ರೀತಿಯಾದಂತಹ ಸಂಬಂಧ ಇದೆ. ಒಂದು ಸಾಮಾನ್ಯ ಸಂಬಂಧ ಅಂತ ಹೇಳ್ತೀವಿ. ಸೊ ಸಾಮಾನ್ಯ ಸಂಬಂಧ. ಎರಡನೇದು ವಿಶೇಷ ಸಂಬಂಧ ಅಂತ ಹೇಳಿ ಕರಿತೀವಿ. ಒಂದು ಸಾಮಾನ್ಯ ಸಂಬಂಧ, ಇನ್ನೊಂದು ವಿಶೇಷ ಸಂಬಂಧ. ಸೊ ಈ ಸಾಮಾನ್ಯ ಸಂಬಂಧದಲ್ಲಿ ನಾವು ಎರಡು ಮೂರು ರೀತಿ ಸಂಬಂಧಗಳನ್ನ ನಾವು ನೋಡ್ತೇವೆ. ಒಂದು ಪ್ರಾಥಮಿಕ ಸಂಬಂಧ. 3 ವಿಧಗಳಿವೆ. ಸಾಮಾನ್ಯ ಸಂಬಂಧಗಳಲ್ಲಿ 3 ವಿಧಗಳಿವೆ. ಮತ್ತೆ ಅದರಲ್ಲಿ ಪ್ರಾಥಮಿಕ ಸಂಬಂಧ, ಇಲ್ಲಿ ಸಾಲಿಗ ಯಾರು ಸಾಲ ಪಡೆದಿರ್ತಾನೋ ಅವನು, ಯಾರು ಸಾಲಿಗೆ ಸಾಲ ಕೊಡೋನು ಮತ್ತು ಸಾಲಗಾರನ ಸಂಬಂಧದಂತೆ ಒಂದು ಸಂಬಂಧ ಏನಿದೆ ಅದು ಪ್ರಾಥಮಿಕ ಸಂಬಂಧ. ಇನ್ನೊಂದು ಸಹಾಯಕ ಅಥವಾ ಉಪಕಾರ ಸಂಬಂಧ, ಅಥವಾ ಉದಾಹರಣೆಗೆ ಧರ್ಮದರ್ಶಿ ಮತ್ತು ಅಥವಾ ಈ ನಿಕ್ಷೇಪದಾರಿ ಅಂತ ಹೇಳಿ ಕರೀತೀವಿ. ಹೌದಾ? ಮತ್ತು ಪ್ರಯೋಜನಕಾರಿಯ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಈ ಸಹಾಯಕ ಮತ್ತು ಉಪಕಾರ ಸಂಬಂಧ. ಇನ್ನು ಕಾರಾಬಾರಿ ಅಥವಾ ನಿಯೋಗಿ ಅಥವಾ ಮುಖ್ಯಸ್ಥನ ಸಂಬಂಧ ಅಂತ ಹೇಳಿ ಕರಿತೀವಿ. ಇದು ಸಾಮಾನ್ಯ ಸಂಬಂಧ. ಇನ್ನು ಎರಡನೇದು ವಿಶೇಷ ಸಂಬಂಧ. ಅದು ಚೆಕ್ಗಳಿಗೆ ಮನ್ನಣೆಯನ್ನ ಮಾಡುವಂಥದ್ದು. ಅಂದ್ರೆ ಚೆಕ್ ಅನ್ನ ಕೊಟ್ರೆ ಅದಕ್ಕೆ ವ್ಯಾಲ್ಯೂಯಬಲ್ ಆಗಿ ಅದಕ್ಕೆ ಹಣವನ್ನು ಒದಗಿಸ್ತಕ್ಕಂಥದ್ದು. ಮತ್ತೆ ಗ್ರಾಹಕರ ಲೆಕ್ಕಗಳ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಕೂಡ ಈ ಬ್ಯಾಂಕಿನ ಒಂದು ಪ್ರಮುಖವಾದಂತಹ ಒಂದು ಕಾರ್ಯ. ಸೊ ಇನ್ನ ಇದು ಏನೆಲ್ಲ ಸೇವೆಗಳನ್ನ ಗ್ರಾಹಕರಿಗೆ ಒದಗಿಸುತ್ತೆ ಬ್ಯಾಂಕು. ಇದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್ ನೀವು ನೋಡಿದ್ದೀರಾ.
ಹೌದಾ? ಸೊ ನಾವು ATM ಅನ್ನು ಉಪಯೋಗಿಸಿ ನಾವು ಈ ಡೆಬಿಟ್ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ಗಳನ್ನ ಬ್ಯಾಂಕ್ ನಮ್ಮ ಗ್ರಾಹಕರಿಗೆ ಇಶ್ಯೂ ಮಾಡುತ್ತೆ. ಸೊ ಅವುಗಳನ್ನ ಬಳಸಿ ಎಲ್ಲೆಲ್ಲಿ ATM ಸೆಂಟರ್ಗಳಿದೆಯೋ ಸೊ ಅಲ್ಲಲ್ಲಿ ನಾವು ಹೋಗಿ ಹಣವನ್ನು ಪಡಿಬಹುದು, ಡೆಪಾಸಿಟ್ ಕೂಡ ಅಲ್ಲೇನೆ ಮಾಡಬಹುದು. ಅಂತಹ ಒಂದು ವ್ಯವಸ್ಥೆ ಇದೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ಗಳಿಗೆ ಬೇರೆ ಬೇರೆ ವ್ಯತ್ಯಾಸ ಇದೆ. ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ, ಅದರ ಕೆಲಸಗಳೇ ಬೇರೆ. ಹೌದಾ? ಸೊ ಡೆಬಿಟ್ ಕಾರ್ಡ್ ಅಂತ ಹೇಳಿದ್ರೆ ಸೊ ನಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಎಷ್ಟು ಹಣ ಇದೆಯೋ ಅಷ್ಟು ಹಣವನ್ನ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಕೂಡ ಹೋಗಿ ಬಳಸಿ ಆ ದುಡ್ಡನ್ನು ನಾವು ಅದನ್ನ ಪಡಿತಕ್ಕಂಥದ್ದು ಡೆಬಿಟ್ ಕಾರ್ಡ್ ಮೂಲಕ. ಸೊ ಇನ್ನು ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ನಮ್ಮ ಅಕೌಂಟ್ನಲ್ಲಿ ದುಡ್ಡು ಇಲ್ಲದೆ ಹೋದ್ರೂ ಕೂಡ ನಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಹೋಗ್ತೀವಿ, ಅಲ್ಲಿ ದುಡ್ಡಿನ ಅವಶ್ಯಕತೆ ಇರುತ್ತೆ, ಒಂದು ದುಡ್ಡು ಶಾಪಿಂಗ್ ಹೋಗ್ತೀವಿ. ಹೌದಾ? ಸೊ ಆ ಶಾಪಿಂಗ್ ಹೋದ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡು ಇರೋದಿಲ್ಲ, ಬರೀ ಕ್ರೆಡಿಟ್ ಕಾರ್ಡ್ ಇದ್ರೂ ಸಾಕು. ಆ ಕ್ರೆಡಿಟ್ ಕಾರ್ಡ್ಗೆ ನಾವು ನಮಗೆ ಬೇಕಾದಂಥ ವಸ್ತುವನ್ನು ಕೊಂಡುಕೊಂಡು ಆ ನಂತರ ನಾವು ಆ ಎಷ್ಟು ಹಣವನ್ನು ನಾವು ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಮೂಲಕ ಉಪಯೋಗಿಸ್ಕೊಂಡಿದೀವೋ ಅಷ್ಟು ಹಣವನ್ನು ನಾವು ಆ ನಿಗದಿತ ಸಮಯ ಒಳಗಡೆ ನಾವು ಬ್ಯಾಂಕಿಗೆ ಆ ಹಣವನ್ನು ವಾಪಸ್ ಕೊಡಬಹುದು. ಇದು ಕ್ರೆಡಿಟ್ ಕಾರ್ಡ್. ಇನ್ನು ಖಾಸಗಿ ಮತ್ತು ವ್ಯಾಪಾರಕ್ಕೆ ಸಾಲವನ್ನು ಕೊಡುತ್ತೆ, ಮನೆ ಕಟ್ಟಲಿಕ್ಕೆ ಸಾಲವನ್ನು ಕೊಡುತ್ತೆ, ವಾಹನ ಖರೀದಿ ಸಾಲ ಕೊಡುತ್ತೆ, ಹೌದಾ? ಖಾಸಗಿ ಸಾಲ ಕೊಡುತ್ತೆ. ಸೊ ಇವೆಲ್ಲ ಸೇವೆಗಳನ್ನ ಮತ್ತೆ ಪರಸ್ಪರ ನಿಧಿಗಳನ್ನ ನಿರ್ವಹಿಸುತ್ತೆ, ಭದ್ರತಾ ಮತ್ತು ರಕ್ಷಣಾ ಕಪಾಟಗಳನ್ನು ಕೊಡುತ್ತೆ, ಭರವಸೆ ಸೇವೆಗಳನ್ನು ನೀಡುತ್ತೆ. ಅಂದ್ರೆ ಪ್ರಾಮಿಸರಿ ನೋಟ್ನಲ್ಲಿ ಬರ್ಕೊಡೋದ್ರ ಮೂಲಕ, ಚೆಕ್ಗಳನ್ನು ಭರವಸೆಯಾಗಿ ಕೊಡೋದ್ರ ಮೂಲಕ, ಮತ್ತೆ ಸಹಿಗಳಿಗೆ ಜವಾಬ್ದಾರಿ ಹಾಕೋದ್ರ ಮೂಲಕ ಈ ಬ್ಯಾಂಕಿಂಗ್ ಸೇವೆ ಕೂಡ, ಈ ಪ್ರಾಮಿಸರಿ ನೋಟ್ ಅಂತ ಹೇಳಿ ಕರಿತೀವಲ್ವಾ, ಸೊ ಇವುಗಳನ್ನು ಕೂಡ ಮಾಡುತ್ತೆ. ಹೌದಾ? ಇನ್ನೇನೇನು ಇದರ ವ್ಯವಹಾರಗಳೇನೇನು? ಬ್ಯಾಂಕಿಂಗ್ ವ್ಯವಹಾರ, ಬ್ಯಾಂಕುಗಳ ವ್ಯವಹಾರ ಮತ್ತು ಈ ಅಂಚೆ ಕಚೇರಿಗಳು ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನ ನಾವು ಏನಂತೀವಿ? ಬ್ಯಾಂಕ್ ವ್ಯವಹಾರಗಳು ಅಂತ ಹೇಳಿ ಕರಿತೀವಿ. ಈ ಬ್ಯಾಂಕುಗಳು ಹಣಕಾಸಿನ ಸಂಬಂಧದ ವ್ಯವಹಾರಗಳನ್ನ ನಿರ್ವಹಿಸತಕ್ಕಂತಹ ಸಂಸ್ಥೆಗಳಾಗಿವೆ. ಸೊ ಈ ಬ್ಯಾಂಕುಗಳು ಗ್ರಾಹಕರ ಹಣವನ್ನ ಠೇವಣಿಗಳಾಗಿ, ಡೆಪಾಸಿಟ್ ಆಗಿಟ್ಟು ಮತ್ತೆ ಆ ಠೇವಣಿಗಳಿಂದ ಸಂಗ್ರಹವಾದಂತಹ ಹಣವನ್ನ ಸಾಲಗಾರರಿಗೆ ಸಾಲವಾಗಿ ಕೊಡುತ್ತೆ. ಈ ಸಾಲಗಳನ್ನ ನಾವು ಬ್ಯಾಂಕ್ ಸಾಲ ಅಂತ ಹೇಳಿ ಕರಿತೇವೆ. ಸೊ ಬ್ಯಾಂಕ್ಗಳು ಮತ್ತು ಈ ಗ್ರಾಹಕರ ಠೇವಣಿಗಳನ್ನ ಈ ಬೇಡಿಕೆ ಇರುವ ಗ್ರಾಹಕರಿಗೆ, ಯಾರಿಗೆ ಸಾಲದ ಅವಶ್ಯಕತೆ ಇದೆ, ಸೊ ಅಂತಹ ಗ್ರಾಹಕರಿಗೆ ಸಾಲಗಳ ರೂಪದಲ್ಲಿ ಕೊಟ್ಟು ಅದಕ್ಕೆ ಬಡ್ಡಿ ವಸೂಲಿಯನ್ನು ಮಾಡತಕ್ಕಂಥ ಕೆಲಸವನ್ನು ಬ್ಯಾಂಕ್ ವ್ಯವಹಾರ ಮಾಡುತ್ತೆ. ಸೊ ಈ ಬಡ್ಡಿಯಿಂದ ಬಂದ ಸ್ವಲ್ಪ ಭಾಗದ ಹಣವನ್ನ ತನ್ನ ಠೇವಣಿದಾರರಿಗೆ ಬಡ್ಡಿ ರೂಪದಲ್ಲಿ ಕೊಡೋದ್ರ ಮೂಲಕ ಅವರ ಹಣವನ್ನು ಕೂಡ ಭದ್ರತೆಯಿಂದ ನೋಡಿಕೊಳ್ಳುತ್ತೆ. ಸೊ ಈ ಬಡ್ಡಿಯು ಠೇವಣಿದಾರರ ಆದಾಯ ಆಗಿ ಕೂಡ ಇರುತ್ತೆ. ಸೊ ಬ್ಯಾಂಕ್ಗಳು ತಮ್ಮ ಗ್ರಾಹಕರ ಹಣವನ್ನು, ಗಿರಾಕಿಗಳ ಹಣವನ್ನು ಸ್ಥಳೀಯ ಮತ್ತು ವಿದೇಶಿ ವ್ಯಾಪಾರಗಳಲ್ಲಿ ತೊಡಗಿಸಿ ಅವುಗಳನ್ನು ಇನ್ನೂ ಕೂಡ ಲಾಭವಾಗಿ ಮಾಡಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಭಾರತದಲ್ಲಿ ಬ್ಯಾಂಕುಗಳು ಎಲ್ಲ ಚಟುವಟಿಕೆಗಳನ್ನ ಹತೋಟಿಯಲ್ಲಿರ್ತಕ್ಕಂತಹ ಒಂದು ಬ್ಯಾಂಕ್ ಇದೆ. ಹೌದಾ? ಸೊ ನಮ್ಮ ಮನೆಯಲ್ಲಿ ಎಲ್ಲ ವ್ಯವಹಾರಗಳನ್ನು ಹತೋಟಿಯಲ್ಲಿರ್ತಕ್ಕಂಥ ಒಬ್ಬ ಯಜಮಾನ ಒಬ್ರು ಇರ್ತಾರೆ. ಸೊ ಹಾಗೆ ಎಲ್ಲ ಬ್ಯಾಂಕ್ಗಳಿಗೂ ಒಬ್ಬ ಯಜಮಾನ ಇರ್ತಾನೆ. ಸೊ ಅವನೇ ರಿಸರ್ವ್ ಬ್ಯಾಂಕ್. ಸೊ ಈ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳಿ ಕರಿತೇವೆ, ಅಥವಾ ಬ್ಯಾಂಕ್ಗಳ ತಾಯಿ ಅಂತ ಹೇಳಿ ಕೂಡ ಕರಿತೇವೆ. ರಿಸರ್ವ್ ಬ್ಯಾಂಕ್ ಅನ್ನ ನೆನ್ಪಿಟ್ಕೊಳ್ಬೇಕು. ಸೊ ಈಗ ರಿಸರ್ವ್ ಬ್ಯಾಂಕಿನ ಗವರ್ನರ್ ಜನರಲ್ ಯಾರು? ಶಕ್ತಿಕಾಂತ್ ದಾಸ್. ವೆರಿ ಗುಡ್. ರಿಸರ್ವ್ ಬ್ಯಾಂಕ್ ಇದು ಹಣಕಾಸಿನ ಕಾರ್ಯನೀತಿಯನ್ನ ದೇಶದ ಕೇಂದ್ರ ಬ್ಯಾಂಕ್ ಆಗಿ ಇದು ಕೆಲಸವನ್ನು ನಿರ್ವಹಿಸುತ್ತೆ. ಸೊ ಈ ಕಾರ್ಯ ನೀತಿಯನ್ನ ಎಲ್ಲ ಬ್ಯಾಂಕ್ಗಳು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಸೊ ಈಗ ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಸಮೂಹಗಳನ್ನು ನಾವು ನೋಡ್ತೇವೆ. 21 ರಾಷ್ಟ್ರೀಯ ಬ್ಯಾಂಕ್ಗಳು ನಮ್ಮಲ್ಲಿವೆ. 21 ಖಾಸಗಿ ಬ್ಯಾಂಕ್ಗಳಿವೆ, 19 ವಿದೇಶಿ ಬ್ಯಾಂಕ್ಗಳಿವೆ. ಒಟ್ಟಾರೆ ಇದರ ಜಾಲ ಎಷ್ಟಿದೆ? ಸುಮಾರು 8,000 ಅದರ ಉಪ ಶಾಖೆಗಳಿವೆ. ಗ್ರಾಮಾಂತರ ಬ್ಯಾಂಕ್ಗಳಿವೆ, ರಾಜ್ಯ ಸರ್ಕಾರದ ಮತ್ತು ಖಾಸಗಿ ಸಹಕಾರಿ ಬ್ಯಾಂಕ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ.
ಸೊ ಇದೇ ರೀತಿಯಲ್ಲಿ ಒಂದು ರೀತಿ ಬ್ಯಾಂಕಿಂಗ್ ವ್ಯವಹಾರದ ರೀತಿಯಲ್ಲೇ ಕೆಲಸ ನಿರ್ವಹಿಸ್ತಕ್ಕಂಥ ಮತ್ತೊಂದು ಸರ್ಕಾರದ ಮತ್ತೊಂದು ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅಂಚೆ ಕಚೇರಿ, ಭಾರತೀಯ ಅಂಚೆ ಇಲಾಖೆ. ಇದು ಕೂಡ ಬ್ಯಾಂಕ್ ವ್ಯವಹಾರದಲ್ಲಿ ಕೂಡ ಬ್ಯಾಂಕ್ ವ್ಯವಹಾರದ ರೀತಿಯಲ್ಲೇ ತನ್ನ ಕೆಲಸವನ್ನು ನಿರ್ವಹಿಸುತ್ತೆ. ಇತ್ತೀಚಿನ ಬೆಳವಣಿಗೆ ಅಂತ ಹೇಳಿದ್ರೆ ಈ ಅಂಚೆ ಕಚೇರಿಗಳನ್ನ ಕೂಡ ಬ್ಯಾಂಕ್ ವ್ಯವಹಾರಗಳ ಒಳಗಡೆನೆ ತರುವಂತಹ ವ್ಯಾಪ್ತಿಯ ಒಳಗಡೆ ತರ್ತಕ್ಕಂಥ ಕೆಲಸ ನಡೀತಾ ಇದೆ. ಈ ಭಾರತೀಯ ಅಂಚೆ ಇಲಾಖೆ ಭಾರತೀಯ ಅಂಚೆ ಬ್ಯಾಂಕ್ನ ಜಾಲವನ್ನ ಅಂಚೆ ಕಚೇರಿಗಳೊಡನೆ ದೇಶಾದ್ಯಂತ ಪ್ರಾರಂಭ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಇವುಗಳಲ್ಲಿ 90ರಷ್ಟು ಗ್ರಾಮಾಂತರ ಮತ್ತು ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಪ್ರಾರಂಭಿಸಲಿಕ್ಕೂ ಕೂಡ ನಿರ್ಧರಿಸಿದೆ. ಇನ್ನು ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಈ ಬ್ಯಾಂಕ್ ಮೂಲಕ ನಾವು ಯಾವ್ಯಾವೆಲ್ಲ ಸೇವೆ ಪಡಿಬಹುದು, NSC ಅಂತ ಹೇಳಿ ಕೇಳ್ತೀವಿ, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಅಂಚೆ ಉಳಿತಾಯ ಪತ್ರಗಳು, ಕಿಸಾನ್ ವಿಕಾಸ್ ಪತ್ರಗಳು, ಹೌದಾ. ಸೊ ಇನ್ನು ಕೆಲವು ತಿಂಗಳುಗಳು ಠೇವಣಿಗಳು ಅಂತ ಇರ್ತವೆ, RDಗಳು ಇರುತ್ತೆ, ರಿಕರಿಂಗ್ ಡೆಪಾಸಿಟ್ ಅಂತ ಹೇಳಿ ಕರಿತೀವಿ, ಅಂಚೆ ವಿಮೆ ಕೂಡ ಇರುತ್ತೆ, PLI ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ, ಮತ್ತೆ ನಿವೃತ್ತಿ ವೇತನ ಇರುತ್ತೆ, ರಿಟೈರ್ಮೆಂಟ್ ಆದಮೇಲೆ ಅವರಿಗೆ ರಿಟೈರ್ಮೆಂಟ್ ಪೆನ್ಷನ್ ಅನ್ನ ಕೊಡ್ತಕ್ಕಂಥದ್ದನ್ನ ಪೋಸ್ಟ್ ಆಫೀಸ್ ಮೂಲಕ ತೆಗೆದುಕೊಳ್ತಕ್ಕಂಥದ್ದಿದೆ. ಹಣವನ್ನು ವರ್ಗಾಯಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾವು ಅಂಚೆ ಕಚೇರಿ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಇನ್ನೂ ಕೂಡ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೂಡ ಇದು ಕೈಗೊಂಡಿದೆ. ಹೇಗೆ ಈ ಬ್ಯಾಂಕು ಒಂದು ATM ಅನ್ನ ತೆಗೆದುಕೊಂಡಿದ್ವಿ, ಈ ಪೋಸ್ಟ್ ಆಫೀಸ್ ಕೂಡ ATM ಸೆಂಟರ್ಗಳನ್ನು ತೆಗಿತಾ ಇದೆ. ಅಂಚೆ ಇಲಾಖೆಯು 1,000 ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನ ಬ್ಯಾಂಕ್ ವ್ಯವಹಾರಕ್ಕೆ ತೊಡಗಿಸ್ಲಿಕ್ಕೆ ಅಂತ ಹೇಳಿ ಒಂದು ಯೋಜನೆಯನ್ನ ಹಾಕೊಂಡಿದೆ. ಇವಾಗ ಮೊದಲು ನಮಗೆ ಬ್ಯಾಂಕ್ ಅಂದ್ರೆ ಕೇವಲ ಪತ್ರಗಳನ್ನ ಮತ್ತೊಂದು ಕಡೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾತ್ರ ಮಾಡಲಿಕ್ಕೆ ಸೀಮಿತ ಆಗಿದ್ದಂತಹ ಬ್ಯಾಂಕ್ ಅಂಚೆ ಕಚೇರಿಗಳು ಇವತ್ತು ಒಂದು ರೀತಿಯಾಗಿ ಬ್ಯಾಂಕಿನ ಪರ್ಯಾಯ ರೂಪದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಅದನ್ನ. ಸೊ ಇದರಲ್ಲಿ ನಾವು ಬ್ಯಾಂಕ್ಗಳ ವಿಧಗಳನ್ನ ಕೂಡ ನೋಡ್ತೇವೆ. ಬ್ಯಾಂಕ್ಗಳಲ್ಲಿ ಹಲವಾರು ವಿಧಗಳಿವೆ. ಪ್ರತಿಯೊಂದು ವಿಧದ ಬ್ಯಾಂಕು ತಮ್ಮ ಒಂದು ನಿರ್ದಿಷ್ಟ ವಿಧದ ವ್ಯವಹಾರದಲ್ಲಿ ಪರಿಣಿತಿಯನ್ನು ಪಡೆದುತ್ತೆ, ಎಕ್ಸ್ಪರ್ಟ್ ಆಗಿರುತ್ತೆ. ಕೆಲವು ಮುಖ್ಯ ಬ್ಯಾಂಕುಗಳು ಯಾವ್ಯಾವು ಅಂತ ಹೇಳಿದ್ರೆ ಈ ಕೇಂದ್ರ ಬ್ಯಾಂಕ್ ಅಂತ ಹೇಳಿ ಕರಿತೀವಿ, ಅಥವಾ ಅದನ್ನೇ ನಾವು RBI ಇಂಡಿಯನ್ ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ವಾಣಿಜ್ಯ ಬ್ಯಾಂಕ್ಗಳಿವೆ, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳಿವೆ, ಭೂ ಅಭಿವೃದ್ಧಿ ಬ್ಯಾಂಕ್ಗಳಿವೆ, ವ್ಯವಸಾಯ ಬ್ಯಾಂಕ್ಗಳಿವೆ, ವ್ಯವಸಾಯ ಸೇವಾ ಸಹಕಾರ ಸಂಘಗಳು ನೋಡ್ತೀವಲ್ವಾ, ಸೊ ಅವು. ಇನ್ನ ಸ್ಥಳೀಯ ಬ್ಯಾಂಕ್ಗಳಿವೆ. ಸ್ಥಳೀಯ ಬ್ಯಾಂಕ್ಗಳು ಅಂದ್ರೆ ಈ ಲೇವಾದೇವಿ ಸಾಹುಕಾರರು ನಡೆಸ್ತಕ್ಕಂಥ ಬ್ಯಾಂಕ್ಗಳಿವೆ, ಹೌದಾ. ನಿಮ್ಮ ಹಳ್ಳಿಗಳಲ್ಲಿ ಯಾರು ಹಣವನ್ನ ಹೆಚ್ಚಿಗೆ ಹೊಂದಿರ್ತಾನೋ ಅವನೇನ್ ಮಾಡ್ತಾನೆ, ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲಗಳನ್ನ ನೀಡ್ತಿರ್ತಾನೆ, ಅದು ಒಂದು ರೀತಿ ಬ್ಯಾಂಕಿಂಗ್ ವ್ಯವಹಾರ. ಇನ್ನು ಸಹಕಾರಿ ಬ್ಯಾಂಕ್ಗಳು ಕೂಡ ಇದೆ. ಸೊ ಈ ರೀತಿ ಬ್ಯಾಂಕ್ಗಳ ವ್ಯವಸ್ಥೆ ಅನೇಕ ವಿಧಗಳಲ್ಲಿರೋದನ್ನು ನಾವು ನೋಡ್ತೇವೆ. ಸೊ ಯಾವೆಲ್ಲ ವಿವಿಧ ಖಾತೆಗಳನ್ನು ನಾವು ಬ್ಯಾಂಕ್ಗಳಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ಬ್ಯಾಂಕ್ಗಳಲ್ಲಿ ಸಾಮಾನ್ಯವಾಗಿ ಈ ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ತೀವಿ, ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ, ಈ ರೀತಿ 4 ಬಗೆಯ ವಿವಿಧ ಖಾತೆಗಳನ್ನು ನಾವು ಬ್ಯಾಂಕ್ನಲ್ಲಿ ನೋಡ್ತೇವೆ. ಸೊ ಹಾಗಾದ್ರೆ ಉಳಿತಾಯ ಖಾತೆ ಅಂದ್ರೆ ಏನು? ಸಾಮಾನ್ಯವಾಗಿ ಈ ವೇತನ ಪಡೆಯುವಂತಹ ಒಂದು ವರ್ಗ ಏನಿದೆಯಲ್ಲ, ಸೊ ಅವರು ಯೂಶಲಿ ಈ ಒಂದು ಖಾತೆಯನ್ನ ಹೆಚ್ಚಾಗಿ ನಿರ್ವಹಿಸ್ತಿರ್ತಾರೆ. ಇನ್ನು ಉಳಿದ ಎಲ್ಲ ವಿದ್ಯಾರ್ಥಿಗಳು ಕೂಡ, ಹಿರಿಯ ನಾಗರಿಕರು, ಪಿಂಚಣಿದಾರರು ಎಲ್ಲರಿಗೂ ಕೂಡ ತೆರಲಿಕ್ಕೆ ಒಂದು ಖಾತೆ ಶಾಖೆ ಯಾವುದು ಖಾತೆ ಅಂತಂದ್ರೆ ಅದು ಉಳಿತಾಯ, ಸೇವಿಂಗ್ಸ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಜನರು ತಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಖಾತೆ. ಈ ಉಳಿತಾಯ ಖಾತೆಯ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರೋದಿಲ್ಲ. ಇಷ್ಟೇ ಅಮೌಂಟ್ ನಾವು ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡಬೇಕು ಅನ್ನೋ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ. ಸೊ ಹೌದಾ. ಸೊ ಹಾಗೆ ಬ್ಯಾಂಕಿನಿಂದ ಹಣ ಹಿಂದಕ್ಕೆ ಪಡಲಿಕ್ಕೆ ಒಂದು ಚೆಕ್ ಪುಸ್ತಕ ಅಂತ ಹೇಳಿ ಕೊಡ್ತಾರೆ, ಮತ್ತೆ ಇನ್ನೊಂದು ATM ಕೂಡ ಇರುತ್ತೆ. ಸೊ ಹೌದಾ. ಸೊ ನಿಮಗೆ ಬೇಕಾದ ಸಂದರ್ಭದಲ್ಲಿ ಅವುಗಳನ್ನ ನಾವು ಬಿಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅಂತ ಏನು ಕರೀತೀವಿ. ಸೊ ಸಾಮಾನ್ಯವಾಗಿ ಕರೆಂಟ್ ಅಕೌಂಟ್ ಅನ್ನ ಯಾರು ತೆರೀತಾರೆ, ಯಾರಿಗಿದು ಉಪಯೋಗ? ಈ ಖಾತೆಯನ್ನ ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕು ವಹಿವಾಟು ನಡೆಸ್ತಕ್ಕಂತಹ ಈ ವ್ಯಾಪಾರಸ್ಥರು. ಯಾಕೆಂದ್ರೆ ಪ್ರತಿ ದಿವಸ ಅವರಿಗೆ ವ್ಯವಹಾರ ನಡೆಸುವಾಗ ಅನೇಕ ಹಣ ಸಂಗ್ರಹ ಆಗುತ್ತೆ. ಆ ಸಂಗ್ರಹ ಆದಂತಹ ಹಣವನ್ನ ತಾವು ಅಲ್ಲೇ ಇಟ್ಕೊಳ್ಳೋದಂದ್ರೆ
ಬ್ಯಾಂಕಿನಲ್ಲಿ ಹೋಗಿ ತಕ್ಷಣ ಹೋಗಿ ಯಾವಾಗ ಬೇಕಾದರೂ ಕೂಡ ಜಮಾ ಮಾಡಬಹುದು, ಯಾವಾಗ ಬೇಕಾದರೂ ಕೂಡ ಬಿಡಿಸ್ಕೊಳ್ಬಹುದು. ಸೊ ಈ ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಸಾಮಾನ್ಯವಾಗಿ ಹೆಚ್ಚಿನದಾಗಿ ಚಾಲ್ತಿ ಖಾತೆಯನ್ನು ನಾವು ತೆರೀತಾರೆ. ಅವರು ಇಲ್ಲಿ ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಅಥವಾ ಈ ಉಪಸರ್ಗ ಅಂತ ಹೇಳ್ತೀವಿ, ಈ ಒಂದು ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಈ ಹಣವನ್ನ ಈ ಚಾಲ್ತಿ ಖಾತೆಯಲ್ಲಿ ಯಾರು ಚಾಲ್ತಿ ಖಾತೆಯ ಅಕೌಂಟ್ ಅನ್ನು ಹೊಂದಿರ್ತಾರೋ ಅವ್ರು ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಕೂಡ ಆ ಹಣವನ್ನು ಬಿಡಿಸ್ಬೋದು ಮತ್ತೆ ಜಮಾ ಮಾಡಬಹುದು. ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕ್ಗಳು ಯಾವುದೇ ರೀತಿಯ ಬಡ್ಡಿಯನ್ನು ಕೊಡೋದಿಲ್ಲ, ಇದನ್ನು ಸ್ಪಷ್ಟವಾಗಿ ಕೇಳ್ಕೊಂಡಿರ್ಬೇಕು. ಸೊ ಆದರೆ ತಮ್ಮ ಸೇವೆಗೆ ಒಂದು ಸೇವಾ ಶುಲ್ಕವನ್ನ ಕೂಡ ವಸೂಲಿ ಮಾಡುತ್ತೆ. ಅಂದ್ರೆ ಯಾರು ಕರೆಂಟ್ ಅಕೌಂಟ್ ಇಟ್ಕೊಂಡಿರ್ತಾನೋ ಆ ಕರೆಂಟ್ ಅಕೌಂಟ್ ಹೋಲ್ಡರ್ಗೆನೆ ಸರ್ವಿಸ್ ಚಾರ್ಜಸ್ ಅಂತ ಕೂಡ ಬ್ಯಾಂಕ್ ಕೂಡ ವಿಧಿಸುತ್ತೆ. ಯಾಕೆಂದ್ರೆ ಅನೇಕ ಬಾರಿ, ಒಂದು ಬಾರಿ ಅಲ್ಲ, ಅನೇಕ ಬಾರಿ ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಸೇವಾ ಶುಲ್ಕವನ್ನು ವಿಧಿಸ್ತಾರೆ. ಇನ್ನೊಂದು ಆವರ್ತ ಠೇವಣಿ ಖಾತೆ. ಸೊ ಈ ಆವರ್ತ ಠೇವಣಿ ಖಾತೆಗಳನ್ನ ಸಾಮಾನ್ಯವಾಗಿ ಭವಿಷ್ಯ ಕಾಲದಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟ ದಿನದಂದು ಹಿಂದಕ್ಕೆ ಪಡೆಯಲಿಕ್ಕೆ ತೆರೆಯಲ್ಪಟ್ಟಿರ್ತಕ್ಕಂಥ ಒಂದು ಖಾತೆ. ಭವಿಷ್ಯದ ಅವಶ್ಯಕತೆಗಳಿಗೆ ಬೇಕಪ್ಪ ನಮಗೆ, ಇವಾಗ ಬೇಡ ಹಣ, ಅದು ಇದೇ ನಂತರ ಏನ್ ಮಾಡಬೇಕು, ತಿಂಗಳು ಅಥವಾ ಒಂದು ವರ್ಷದ ಅವಧಿಗೆ, 2 ವರ್ಷದ ಅವಧಿಗೆ, ಈ ರೀತಿಯಾಗಿ ನಮಗೆ ಬೇಕಾದ ಸಂದರ್ಭದಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಠೇವಣಿಗಳನ್ನು ಒಂದು ನಿಗದಿತ ಅವಧಿಗೆ ಜಮಾ ಮಾಡ್ತಾರೆ. ಹೌದಾ? ಸೊ ಯಾಕೆ, ಉದಾಹರಣೆಗೆ ಮುಂದಿನ ಶಿಕ್ಷಣ ವ್ಯವಸ್ಥೆಗೆ ನಮಗೆ ಅನುಕೂಲ ಆಗಲಿ, ಈ ಸದ್ಯಕ್ಕೆ ಆ ಹಣದ ಅವಶ್ಯಕತೆ ಇರೋದಿಲ್ಲ, ಸೊ ಮುಂದೆ ಅದು ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಠೇವಣಿಯನ್ನ ಒಂದು ನಿಗದಿತ ದೀರ್ಘಾವಧಿಯವರೆಗೆ ಡೆಪಾಸಿಟ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅಂತ ಒಂದು ಖಾತೆನೇ ಆವರ್ತ ಠೇವಣಿ ಖಾತೆ. ಮಕ್ಕಳ ವಿವಾಹಕ್ಕೆ ಬೇಕಾಗುತ್ತೆ, ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ, ಕಾರನ್ನ ಖರೀದಿ ಮಾಡಲಿಕ್ಕೆ, ಒಂದು ಭೂಮಿಯನ್ನ ಖರೀದಿ ಮಾಡಲಿಕ್ಕೆ, ಶಿಕ್ಷಣಕ್ಕೆ, ಹೌದಾ? ಸೊ ಈ ರೀತಿ ಒಂದು ಉಪಯೋಗಕ್ಕೋಸ್ಕರ ಈ ಆವರ್ತ ಠೇವಣಿ ಖಾತೆಯನ್ನ ತೆರೀತಾರೆ. ಸೊ ಅವಧಿ ಮುಗಿದ ನಂತರ ಠೇವಣಿ ಮಾಡಿದಂತಹ ಹಣದ ಜೊತೆಗೆ ನಾವು ಎಷ್ಟು ಠೇವಣಿ ಮಾಡಿರ್ತೀವೋ ಅಷ್ಟೇ ಹಣವನ್ನು ವಾಪಸ್ ಕೊಡೋದಿಲ್ಲ. ನೀವು ಎಷ್ಟು ಅವಧಿಗೆ ಅದನ್ನು ಇಟ್ಟಿರ್ತೀರೋ ಆ ಅವಧಿಗೆ ಲೆಕ್ಕ ಹಾಕಿ ರಿಸರ್ವ್ ಬ್ಯಾಂಕಿನ ನಿರ್ದೇಶನದ ಮೇರೆಗೆ ಎಷ್ಟು ಬಡ್ಡಿ ದರವನ್ನು ಅದಕ್ಕೆ ಕೊಡಬೇಕು ಅನ್ನೋದನ್ನು ನಿಗದಿ ಮಾಡಬೇಕು. ಅಷ್ಟು ಬಡ್ಡಿಯನ್ನ ಆ ಇಟ್ಟಂತ ಠೇವಣಿಗೆ ಸೇರಿಸಿ ಆ ಗ್ರಾಹಕನಿಗೆ ಹಿಂದಿರುಗಿಸುತ್ತೆ. ಸೊ ಇದು ಸಾಧ್ಯ ಆಗುವಂಥದ್ದು ಆವರ್ತ ಠೇವಣಿ ಖಾತೆಯಲ್ಲಿ. ಇನ್ನು ಕೊನೆಯದಾಗಿ ನಿಶ್ಚಿತ ಠೇವಣಿ ಖಾತೆ. ಸೊ ಈ ಖಾತೆಯಲ್ಲಿ ಕೂಡ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ನೀಡಲಾಗುತ್ತೆ. ಠೇವಣಿ ಹಣವನ್ನ ನಿಶ್ಚಿತ ಅವಧಿ ಮುಗಿದ ನಂತರ ಠೇವಣಿದಾರರಿಗೆ ಮರುಪಾವತಿ ಮಾಡ್ತಾರೆ. ಅಂದ್ರೆ ನಿಶ್ಚಿತ ಅವಧಿ ಅದು 1 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಠೇವಣಿ ಹಣವನ್ನ ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಬಡ್ಡಿ ದರಕ್ಕೆ ಅವಧಿಗೆ ಅನುಗುಣವಾಗಿ ಅದೇನಾಗುತ್ತೆ, ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಆವರ್ತ ಠೇವಣಿ ಖಾತೆ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಏನ್ 4 ಅಕೌಂಟ್ ಹೇಳಿದ್ವಪ್ಪ. ಸೊ ಈ ರೀತಿ ಯಾವುದೇ ಅಕೌಂಟ್ ಅನ್ನ ನಾವು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ನಿಯಮಗಳಿದ್ದಾವೆ, ಯಾವೆಲ್ಲ ಹಂತಗಳನ್ನ ನಾವು ಅನುಸರಿಸಬೇಕು. ಒಟ್ಟಾರೆ 7 ಹಂತಗಳನ್ನ ನಾವು ಅನುಸರಿಸೋದ್ರ ಮೂಲಕ ನಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬೇಕು. ಯಾವ್ಯಾವ 7 ಹಂತಗಳು? ಮೊದಲನೇದಾಗಿ ನಾವು ಯಾವ ವಿಧದ ಬ್ಯಾಂಕ್ ಖಾತೆಯನ್ನು ತೆಗಿಬೇಕು ಅಂತೇಳಿ ನಿರ್ಧಾರ ಮಾಡೋದು ಮೊದಲನೇ ಹಂತ. ನಾವೇನು ಸೇವಿಂಗ್ಸ್ ಅಕೌಂಟ್ ತೆಗಿಬೇಕು ಅಥವಾ ಕರೆಂಟ್ ಅಕೌಂಟ್ ಅಂದ್ರೆ ಈ ಚಾಲ್ತಿ ಖಾತೆ ಮತ್ತೆ ಯಾವುದು ಆವರ್ತ ಠೇವಣಿ ಖಾತೆ ಅಂತ ಹೇಳಿ ಕರಿತೀವಿ. ಮತ್ತೆ ಇನ್ನೊಂದು ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತ. ನೆಕ್ಸ್ಟ್ ಇನ್ನೊಂದು ಆವರ್ತ ಠೇವಣಿ ಖಾತೆ ಅಥವಾ ನಿಶ್ಚಿತ ಠೇವಣಿ ಖಾತೆ. ಈ 4ರಲ್ಲಿ ಯಾವ ಖಾತೆಯನ್ನ ನಮಗೆ ಅನುಕೂಲ ಆಗುತ್ತೆ, ಯಾವುದನ್ನು ತೆಗಿಬೇಕು? ನಾನೇನಾದ್ರೂ ದಿವಸ ವ್ಯವಹಾರ ಮಾಡೋನಾಗಿದ್ರೆ ನಾನು ವ್ಯವಹಾರ ದೃಷ್ಟಿಯಿಂದ ತೆಗಿಬೇಕಾದ್ರೆ ಅದನ್ನ ನಿಶ್ಚಿತ ಯಾವುದು ಕರೆಂಟ್ ಅಕೌಂಟ್ ಅನ್ನ ತೆಗಿತೀನಿ. ಇಲ್ಲ ಅಂತಂದ್ರೆ ಸೇವಿಂಗ್ಸ್ ಅಕೌಂಟ್ ತೆಗಿಬೇಕಾಗುತ್ತೆ, ನಾವು ವೇತನದಾರರಾಗಿದ್ರೆ, ಹೌದಾ? ಅಥವಾ ನನ್ನಲ್ಲಿ ಇರ್ತಕ್ಕಂಥ ಹಣವನ್ನು ನಾನು ಡೆಪಾಸಿಟ್ ಮಾಡಬೇಕು ಅಂತಂದ್ರೆ ನಿಶ್ಚಿತ ಅಥವಾ ಆವರ್ತ ಠೇವಣಿ ಖಾತೆಯನ್ನು ತೆಗಿಬೇಕಾಗುತ್ತೆ. ಸೊ ಯಾವುದನ್ನ ತೆಗಿಬೇಕು ಅಂತ ಮೊದಲು ನಾವು ನಿರ್ಧಾರ ಮಾಡ್ತೀವಿ. ಇದು ಮೊದಲನೇ ಹಂತ. ಸೊ ಎರಡನೇ ಹಂತ ಹೇಳಿ ಯಾವುದು ಅಂತ ಹೇಳಿದ್ರೆ ಬ್ಯಾಂಕಿನ ಅಧಿಕಾರಿಯನ್ನ ಸಂಪರ್ಕಿಸುವಂಥದ್ದು. ಮೂರನೇದು ಯಾವುದು?
ಪ್ರಸ್ತಾವನೆಯನ್ನ ಒಂದು ಅರ್ಜಿ ಕೊಟ್ಟಿರ್ತಾರೆ ಬ್ಯಾಂಕ್ನಲ್ಲಿ, ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಆ ಅಪ್ಲಿಕೇಶನ್ನ ಖಾತೆ ತೆರೆಯುವಂತಹ ಒಂದು ಲೆಕ್ಕದ ನಮೂನೆ ಇರುತ್ತೆ ಒಂದು ರೀತಿ, ಹೌದಾ? ಸೊ ಅಂದ್ರೆ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ ಅದರೊಳಗೆ. ನಿನ್ನ ಹೆಸರು ಇರುತ್ತೆ, ನಿನ್ನ ಅಡ್ರೆಸ್ ಇರುತ್ತೆ, ನಿನ್ನ ಫಾದರ್ ಹೆಸರು ಇರುತ್ತೆ, ನಿಂದು ಫೀಮೇಲೋ ಮೇಲೋ, ನಿನ್ನ ಏಜ್ ಎಷ್ಟು, ಸೊ ನಿನಗೆ ಎಷ್ಟು ವರ್ಷ, ಹೌದಾ? ಸೊ ಹಾಗೆ ನಿನ್ನ ಯಾವ ಕಾರಣಕ್ಕಾಗಿ ಖಾತೆ ತೆಗಿತೀಯೋ, ಹೌದಾ? ಸೊ ಈ ಎಲ್ಲ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂತಹ ಒಂದು ಅರ್ಜಿ ಇರುತ್ತೆ. ಸೊ ಆ ಅರ್ಜಿಯನ್ನು ನಾವು ತುಂಬಬೇಕು. ಅದು 3ನೇ ಹಂತ. ಇನ್ನು 4ನೇ ಅಂತ ಹೇಳಿದ್ರೆ, ಆ ಅರ್ಜಿ ತುಂಬಿದ ಮೇಲೆ ಕೊನೆಗೆ ಸಿಗ್ನೇಚರ್ ಇರುತ್ತೆ. ಕೇವಲ ನಮ್ಮ ಸಿಗ್ನೇಚರ್ ಅಷ್ಟೇ ಅಲ್ಲ, ಆ ಬ್ಯಾಂಕಿನಲ್ಲಿ ಮೊದಲನೇ ಖಾತೆಯನ್ನು ಹೊಂದಿರತಕ್ಕಂತಹ ಯಾರಾದರೂ ಕೂಡ ಖಾತೆದಾರರಿದ್ರೆ, ಪರಿಚಿತರು, ಅಂಥವರ ಉಲ್ಲೇಖವನ್ನು ಮಾಡಬೇಕಾಗುತ್ತೆ. ಅಂಥವರ ಉಲ್ಲೇಖ, ಅವರ ಹೆಸರು, ಅವರ ಡೀಟೇಲು, ಅದರ ಜೊತೆಗೆ ಅವರ ಸಹಿಯನ್ನ ಪಡಿಬೇಕಾಗುತ್ತೆ. ಪರಿಚಿತರ, ಇಂಟ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದು 4ನೇ ಹಂತ. ಇನ್ನು 5ನೇದು ಬ್ಯಾಂಕ್ ಖಾತೆಯನ್ನು ತೆಗೆಯುವಂತಹ ನಮೂನೆಯನ್ನ ನಾವೇನ್ ಮಾಡಬೇಕು, ತುಂಬಿಬಿಟ್ಟು ಪರಿಚಯಸ್ಥರ ಸಿಗ್ನೇಚರ್ ಹಾಕಿಸಿ ಬ್ಯಾಂಕಿಗೆ ಸಲ್ಲಿಸ್ತಕ್ಕಂಥದ್ದು. ಅದು 5ನೇ. 6ನೇದು ಅದನ್ನ ಬ್ಯಾಂಕ್ ಅಧಿಕಾರಿ ಅದನ್ನ ನೋಡ್ತಾನೆ, ಇವನು ಸರಿಯಾಗಿ ತುಂಬಿದಾನ, ಇವನಿಗೆ ನಾವು ಅಕೌಂಟ್ ಅನ್ನು ಓಪನ್ ಮಾಡಲಿಕ್ಕೆ ಇವನಿಗೆ ಅವಕಾಶ ಕೊಡ್ಬೋದಾ ಅಂತ ವೆರಿಫೈ ಮಾಡ್ತಾರೆ. ಅದು 6ನೇ ಹಂತ, ಒಪ್ಪಿಗೆ ಕೊಡೋದು. ಇನ್ನು 7ನೇ ಹಂತ ಪ್ರಾರಂಭಿಕ ಠೇವಣಿ. ಅಂದ್ರೆ ಒಂದು ಇನಿಷಿಯಲ್ ಡೆಪಾಸಿಟ್ ಆಗಿ ನಾವು ಯಾವುದೇ ಖಾತೆಯನ್ನು ತೆಗಿರಿ, ಸೊ ಆದರೆ ಒಂದು ಇನಿಷಿಯಲ್ ಡೆಪಾಸಿಟ್ ಅನ್ನು ಇಡಬೇಕು. ಒಂದು 500 ರೂಪೀಸು, 1000 ರೂಪೀಸು. ಅಂದ್ರೆ ಕೆಲವೊಂದು ಬ್ಯಾಂಕ್ಗಳು ಅವ್ರದೇ ಆದಂತಹ ಕೆಲವು ನಿಯಮಗಳಿರುತ್ತೆ. ಆ ನಿಯಮಕ್ಕನುಸಾರವಾಗಿ 500, 1000, 2000 ಈ ರೀತಿ ಠೇವಣಿಯನ್ನ, ಪ್ರಾರಂಭಿಕ ಠೇವಣಿಯನ್ನ ನೀಡೋದ್ರ ಮೂಲಕ ಅವನ ಅಕೌಂಟ್ ಓಪನ್ ಮಾಡಿಕೊಳ್ಬೇಕು. ಸೊ ಇದು ಇಷ್ಟು ಈ 7 ಹಂತಗಳನ್ನು ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಇದರಲ್ಲಿ ಅನೇಕ ರೀತಿಯ ಖಾತೆಗಳು ಇರೋದನ್ನು ಕೂಡ ನೋಡಿದ್ವಿ. ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯುವಂತಹ ಮುನ್ನ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಯಾವ ರೀತಿ ಖಾತೆ ತೆಗೆದರೆ ಉತ್ತಮ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು, ಹೌದಾ? ಸೊ ಇಷ್ಟೆಲ್ಲ ಮಾಹಿತಿಯನ್ನ ನಾವು ಈ 7 ಹಂತಗಳಲ್ಲಿ ನಾವು ನೋಡ್ತೇವೆ. ಇದರಿಂದ ಏನು ಉಪಯೋಗ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀವಿ, ಸರ್ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಏನ್ ಮಾಡೋಣ ಗೊತ್ತಿಲ್ಲ ನನಗೆ. ಬ್ಯಾಂಕ್ ಅಕೌಂಟ್ ಪ್ರತಿಯೊಬ್ಬನು ಕೂಡ ಹೊಂದಿರಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಒಂದಲ್ಲ ಒಂದು ರೀತಿಯಾದ ಅವಶ್ಯಕತೆ ಇದೆ. ಯಾಕೆ? ಹಣದ ಭದ್ರತೆಯನ್ನು ಕಾಪಾಡುತ್ತೆ. ಬ್ಯಾಂಕ್ ಖಾತೆಯು ಹಣದ ಪಾವತಿಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಹಣವನ್ನ ವಸೂಲು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬ್ಯಾಂಕ್ ಖಾತೆಯನ್ನು ಹೊಂದಿರುವಂಥವರು ಸಾಲ ಪಡೀಲಿಕ್ಕೆ ಸಹಾಯಕ ಆಗುತ್ತೆ. ಬ್ಯಾಂಕ್ ಖಾತೆ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತದರಿಂದ ಬ್ಯಾಂಕ್ಗಳು ಖಾತೆದಾರನು ತನ್ನಲ್ಲಿರ್ತಕ್ಕಂಥ ವಸ್ತುಗಳನ್ನ ಭದ್ರತೆಯಿಂದ ಇಟ್ಕೊಳ್ಳಿಕ್ಕೆ ಒಂದು ಭದ್ರತಾ ಕಪಾಟಗಳನ್ನ ಪಡೀಲಿಕ್ಕೆ ಕೂಡ ಬ್ಯಾಂಕ್ಗಳು ಸಹಾಯಕ ಆಗುತ್ತೆ. ಇಷ್ಟೆಲ್ಲ ಬ್ಯಾಂಕ್ಗಳಿಂದ ಅನುಕೂಲ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಬ್ಯಾಂಕ್ ಅನ್ನೋ ಅಧ್ಯಾಯವನ್ನ ಕೇವಲ ಪರೀಕ್ಷೆಗೆ ಸೀಮಿತವಾಗದಂತೆ ತಮ್ಮ ಜೀವನದಲ್ಲಿಯೂ ಕೂಡ ಈ ಬ್ಯಾಂಕಿನ ಅವಶ್ಯಕತೆಯನ್ನ ಅರಿತು ಅದರ ಜೊತೆಗೆ ವ್ಯವಹಾರವನ್ನ ಮಾಡತಕ್ಕಂತಹ ಒಂದು ಚತುರತೆಯನ್ನ ನೀವೆಲ್ಲ ಬಳಸ್ಕೊಳ್ಬೇಕು ಅಂತ ಹೇಳಿ ಈ ಅಧ್ಯಾಯವನ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.